ಓಂ ನಮ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಎಲ್ರಿಗೂ ಕೇಳಿಸುತ್ತಲ್ಲ, ನನ್ನ ವಾಯ್ಸ್ ಸ್ವಲ್ಪ ಕಡಿಮೆ. ಸೊ ಪೂಜ್ಯರಾದ ಶಾಂತಿವ್ರತ ನಂಜಿಗೆ ನನ್ನ ನಮಸ್ಕಾರಗಳು, ಹಾಗೂ ನೀವುಗಳು ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಸೊ Swamiji told me to address the youths. So this is second time I am coming, but most of the faces are new to me. Last time someone else came, and today you are all working or still studying? ಇನ್ನು ಓದ್ತಾ ಇದ್ದೀರಾ? ಕೆಲಸನೂ ಮಾಡ್ತಾ ಇದ್ದೀರಿ. ಆಗಲಿ. ಸೊ ನನ್ನ ಒಂದು ಲಿಮಿಟೇಷನ್ಸಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಸೊ ವಿವೇಕ ಮತ್ತು ಮನಃಶಕ್ತಿ ಅಂತ ನನ್ನ ಒಂದು ಈ ಟಾಪಿಕನ್ನು ಆರಿಸ್ಕೊಂಡೆ. ಮನಃಶಕ್ತಿ. ಸೊ ಎಲ್ರಿಗೂ ಬೇಕಾಗತ್ತೆ ಈ ಮನಃಶಕ್ತಿ. ಎವ್ರಿಬಡಿ ವಾಂಟ್ಸ್ ಮನಃಶಕ್ತಿ. ಸೊ ಈ ಮನಃಶಕ್ತಿ ಹೇಗಪ್ಪ ಪಡೆಯೋದು ಅನ್ನೋದು ಎಲ್ರಿಗೂ ಬೇಕಾಗಿರೋದು ವಸ್ತುಗಳೇ. ಬಟ್ ಈಗ ನೀವೆಲ್ಲ ಆಶ್ರಮಕ್ಕೆ ಬರ್ತಾ ಇದ್ದೀರಿ. ಬೇರೆ ಕಡೆ ಆಗಿದ್ದರೆ ಜೀವನದಲ್ಲಿರುವ ಸುಖ ಭೋಗಗಳನ್ನು ಅನುಭವಿಸಿ, ಹಾಗೆಯೂ ಮನಃಶಕ್ತಿಯನ್ನು ಕೂಡ ಉಂಟು ಮಾಡಿಕೊಳ್ಬೋದು ಅನ್ನೋ ಒಂದು ಥಿಯರಿ ಎಲ್ಲ ಹೇಳ್ಕೊಡ್ತಾರೆ ಈಗಿನ ಕಾಲದಲ್ಲಿ. ಯೋಗ ಮತ್ತು ಭೋಗ ಎರಡೂ ಜೊತೆಗೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಸೊ ನೀವೆಲ್ಲ ಯಂಗ್ಸ್ಟರ್ಸ್ ಆದ್ದರಿಂದ ನಾನು ಸ್ವಲ್ಪ ವಿಜ್ಞಾನವನ್ನು ತೆಗೆದುಕೊಂಡು, ದ ಅಪ್ರೋಚ್ ಟು ಫಿಸಿಕ್ಸ್ ತೆಗೆದುಕೊಂಡು, ಹೌ ದಿಸ್ ಯೋಗ ಆ್ಯಂಡ್ ಭೋಗ ಕ್ಯಾನಾಟ್ ಗೋ ಟುಗೆದರ್ ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಯೋಗ ಆ್ಯಂಡ್ ಭೋಗ ಕ್ಯಾನಾಟ್ ಗೋ ಟುಗೆದರ್. ಹೌ ಕ್ಯಾನ್ ದೇ ಗೋ ಟುಗೆದರ್ ಅಂದರೆ, ಬೈ ಡಿಕ್ರೀಸಿಂಗ್ ಭೋಗ ಯು ಕ್ಯಾನ್ ಇನ್ಕ್ರೀಸ್ ಯೋಗ. Even if it is not 100% possible to practice yoga by rejecting bhoga. ಎಲ್ರಿಗೂ ಕಷ್ಟ ಇದೆ. ಇವನ್ ಸನ್ಯಾಸಿಗಳಿಗೂ ಕಷ್ಟ ಇದೆ. ಒಂದು ಊಟ, ಒಂದು ಬಟ್ಟೆ, ಒಂದು ಕಾರು ಗೀರು ಇದ್ದೇ ಇರುತ್ತೆ ಆಶ್ರಮದಲ್ಲಿಯೂ ಕೂಡ. ಸೊ ಬೈ ಇನ್ಕ್ರೀಸಿಂಗ್ ಭೋಗ ಯು ಕೆನಾಟ್ ಇನ್ಕ್ರೀಸ್ ಯುವರ್ ಮನಃಶಕ್ತಿ. ಅದರಿಂದ ಈ ವಿವೇಕ ಅಂದ್ರೇನು ಅಂತ, ಈ ವಿವೇಕ ಅಂದ್ರೇನು, ಆ ವಿವೇಕದಿಂದ ಹೇಗೆ ಮನಃಶಕ್ತಿಯನ್ನು ಪಡೆದುಕೊಳ್ಳುವುದು ಅಂತ ಹೇಳ್ತೇವೆ. ಸೊ ಎಲ್ರಿಗೂ ಒಂದಿಷ್ಟು ಇಂಜಿನಿಯರಿಂಗ್ ಯಾರು ಇದ್ದೀರಾ? ಸುಮಾರು ಜನ ಇದ್ದೀರಿ. ಗುಡ್. ಬಟ್ ಐ ಆಮ್ ಕ್ವೈಟ್ ಓಲ್ಡ್ ಆ್ಯಂಡ್ ಐ ಹ್ಯಾವ್ ಲೆಫ್ಟ್ ದ ಸ್ಟಡೀಸ್ ಆ್ಯಂಡ್ ಪ್ರೊಫೆಷನ್ ನಿಯರ್ಲಿ 30 years ಬ್ಯಾಕ್. ಸೊ ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ಇನ್ ದಿ ಫಂಡಮೆಂಟಲ್ಸ್, ಯು ಪ್ಲೀಸ್ ಕರೆಕ್ಟ್ ಮೀ. ಓಕೆ? ಸೊ ಯು ಆಲ್ ನೋ that engineering is, much of the engineering is nothing but applied physics, and which physics also uses lot of mathematics. So without physics and without mathematics, engineering is not possible. And again, the basic fundamentals of physics and mathematics all of you might have already studied, alva? ಎಲ್ಲರೂ ಗ್ರ್ಯಾಜುಯೇಟ್ ಮಾಡಿರ್ತೀರ. ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು ಎಲ್ಲ ಕಡೆನೂ ಓದಿರ್ತೀರ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ? ಸಡನ್ ಆಗಿ ಜ್ಞಾಪಿಸ್ಕೊಳ್ಳೋದು ಕಷ್ಟ. ಥರ್ಡ್ ಲಾ ಆಫ್ ಮೋಷನ್ ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಸ್ ವೆರಿ difficult to understand also, because it deals with the entropy. The total energy of the world is becoming irreversible, alwa? The energy is getting conserved, and all this irreversible energy is getting increase in the entropy of the whole universe. ಅದಕ್ಕೋಸ್ಕರನೇ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು. ಯಾಕೆಂದರೆ many vehicles produces the friction. The energy dissipated in the frictions is going into the atmosphere, which cannot be reversed. And similarly, something falls from the gravity that cannot be reversed.
what happens? Somebody should take it and put it back. So there are many things going on. But I will not take much of the time. I don't dwell much of the time into those things. But what I try to do is immediately I will come back to relate to this. So for the first law of thermodynamics says the energy cannot be created nor be destroyed. So the classical example ಯಾವ್ದಪ್ಪ? ನಮ್ಮ ಏನಿದು? Mechanical engineers. Piston. Very good. So what happens? There is a internal energy, the chemical energy of the, say, the fuel and the combustible gas or petrol, whatever, and that chemical energy, that is delta E, the change in the chemical energy is equal to the work and the heat. Alva? E minus W. ಸೊ ಯಾವುದೇ ಒಂದು ಎನರ್ಜಿ ಈಗ ಮೋಷನ್ ಎನರ್ಜಿ ಆಗಬೇಕು ಅಂತಂದರೆ ಏನಾಗಿರಬೇಕು? ದ ಇಂಟರ್ನಲ್ ಎನರ್ಜಿ ಆಫ್ ದೀಸ್ ಕೆಮಿಕಲ್ಸ್ dissipates the heat and that heat gets converted into energy. Alva? So suppose the car is moving on the road. Why can't you use the energy generated in the wheels to recharge the battery? ಮಾಡ್ಬೋದಾ? ಯಾಕೆ ಬಿಡಬೇಕು ಅದನ್ನು? ಯು ಆರ್ ಮೂವಿಂಗ್, is it not? You convert that whatever energy coming out of the wheels into the reusable energy. Is it possible? Possible. Then you are violating the law of PMM. Perpetual motion machine PMM1 is impossible. Alva? Is perpetual motion machine is possible in the world? ಓದಿದ್ದೀರಾ ಯಾರಾದರೂ PMM? PMM is impossible. That means to say, if you create a PMM, you are violating the first law of thermodynamics. ಅಲ್ವಾ? ಇದೊಂದು ಎನಿಗ್ಮಾ. ಈ ಸೃಷ್ಟಿಯ ವಿಚಿತ್ರತೆ ನೋಡಿ. ನೀವೆಲ್ಲಾದರೂ ಶಕ್ತಿಯನ್ನು ಕಳ್ಕೊಳ್ಳದೆ ಹೋದರೆ ಹೊಸ ಶಕ್ತಿ ಉಂಟಾಗೋದಿಲ್ಲ. ಈ ಒಂದು ಹೊಸ ಶಕ್ತಿ ಉಂಟಾಗಬೇಕು, ನಿಮಗೇನಾದರೂ ಮನಃಶಕ್ತಿ ಬೇಕು ಅಂತಂದರೆ ಮನಸ್ಸಿನಲ್ಲಿ ವ್ಯಯವಾಗುತ್ತಿರುವ ಈ ಫ್ರಿಕ್ಷನ್ಸ್, ವೀಲಲ್ಲಿ ವ್ಯಯ ಆಗುತ್ತಿರೋ ಫ್ರಿಕ್ಷನ್ಸ್ ಹೋಗಬೇಕು, ನಿಲ್ಲಿಸಬೇಕು ನಿಮ್ಮ ವೀಲ್ಸ್ನ. ಯೋಗ ಚಿತ್ತವೃತ್ತಿ ನಿರೋಧ. ಈ ನಿಲ್ಲಿಸಲಿಕ್ಕೆ ಏನೋ ಸರಿ, ಕರೆಕ್ಟ್ ನೀವು ಹೇಳೋದು. ಈ ನಿಲ್ಲಿಸಲಿಕ್ಕೆ ಬೇಕಾಗಿರುವ ಸಾಮಗ್ರಿ ಯಾವುದಪ್ಪ ಅಂತಂದರೆ ವಿವೇಕ. ಆ ವಿವೇಕಾನಂದರು ವಿವೇಕವನ್ನು ನೀಡಿದ್ರೆ ಈ ಮನಸ್ಸಿಗೆ ಶಕ್ತಿಯು ಉಂಟಾಗುತ್ತೆ. ಯಾಕೆಂದರೆ ಈ ಸೃಷ್ಟಿಯಲ್ಲಿ ಇರೋದೇ ಹಾಗೆ. ಈ ಸೃಷ್ಟಿಯಲ್ಲಿ ನಾವೇನಾದರೂ ಹಿಡ್ಕೋಬೇಕು, ಪಡಿಬೇಕು ಅಂದರೆ ನಾವು ಎಲ್ಲೆಲ್ಲಿ ಖರ್ಚು ಮಾಡ್ತಾಯಿದ್ದೀವೋ ಅದನ್ನೇ ನಿಲ್ಲಿಸಬೇಕು. ಇವತ್ತು ನೀವು ನಾಳೆ ಒಂದು ಸೈಟ್ ತಗೋಬೇಕು ಅಂತಂದರೆ ರಾತ್ರಿ ಊಟ ಮಾಡೋದು ನಿಲ್ಲಿಸಬೇಕು, ರಾತ್ರಿ ಟಿ ವಿ ನೋಡೋದು ನಿಲ್ಲಿಸಬೇಕು, ಮೊಬೈಲ್ ರೀಚಾರ್ಜ್ ಮಾಡೋದು ನಿಲ್ಲಿಸಬೇಕು, ಅದನ್ನು ತೊಗೊಂಡೋಗಿ FD ಮಾಡಬೇಕು. ಆಮೇಲೆ ನೀವು 3 ವರ್ಷ ಆದಮೇಲೆ ಸೈಟ್ ತೊಗೋಬೋದು. 3 ವರ್ಷ ಆದಮೇಲೆ ಸೈಟು ತೊಗೋಬೇಕು, ಮೊಬೈಲು ರೀಚಾರ್ಜ್ ಮಾಡಬೇಕು, ವೆಹಿಕಲಲ್ಲಿ ಓಡಾಡಬೇಕು ಅಂತಂದರೆ ಆಗೋದಿಲ್ಲ. ದಿಸ್ ಈಸ್ ದ ಲಾ ಆಫ್ ಲೈಫ್. ಅದರಿಂದ ನೀವು ಯುವಕರಾಗಿದ್ದಾಗ ಮಹಾಶಕ್ತಿಯನ್ನು ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತು, ಯೌವನದಲ್ಲಿ ಮಹಾಶಕ್ತಿ ಉಂಟಾಗುತ್ತೆ. ಆ ಮಹಾಶಕ್ತಿಯಿಂದ ನೀವು ಭೋಗವಸ್ತುಗಳನ್ನು ಭೋಗಿಸ್ಬೋದು. ಯಾವುದ್ಯಾವುದಪ್ಪ ಭೋಗವಸ್ತುಗಳು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ? ಸ್ತ್ರೀ ಅನ್ನಪಾನಾದಿಗಳು. ಅರ್ಥ ಆಗುತ್ತಲ್ವಾ? ಇವುಗಳನ್ನು ಭೋಗಿಸಲಿಕ್ಕೆ ನೀವು ಏನು ಮಾಡ್ತೀರಾ? ನಿಮ್ಮಲ್ಲಿ ಒಂದು ಅವಿವೇಕವನ್ನು ತುಂಬಿಕೊಳ್ತೀರ. ಅವಿವೇಕವನ್ನು ತುಂಬಿಕೊಂಡು ಅದನ್ನು ಏನು ಮಾಡ್ತೀರಾ? ಮನಃಶಕ್ತಿಯನ್ನು ಕುಗ್ಗಿಸ್ಕೊಳ್ತೀರಾ. ಅದಕ್ಕೆ ಯಾಕೆ? ಭೋಗಿಸ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ನೆಗ್ಗಿಲು ಮುಳ್ಳು ಅಂತ ಒಂದಿರುತ್ತಂತೆ. ನೆಗ್ಗಿಲು ಮುಳ್ಳಲ್ಲಿ ಏನಾಗುತ್ತೆ?
ಅದು ಹೋಗಿ ಒಂಟೆಗಳು ಅದನ್ನು ತಿಂತವೆ. ತಿಂದರೆ ಅವಕ್ಕೆ ಬಹಳ ರುಚಿ ಇರುತ್ತಂತೆ. ಆದರೆ ಏನಾಗ್ತಾ ಇರುತ್ತೆ, ನಾಲ್ಗೆಯಿಂದ ರಕ್ತ ಸೋರ್ತಾ ಇರುತ್ತೆ. ಆ ಮುಳ್ಳಿನಲ್ಲಿರುವ ಒಂಚೂರು ರಸವನ್ನು ತಿನ್ನೋಕ್ಕೆ ನಾಲ್ಗೆಯಲ್ಲಿರೋ ರಕ್ತವನ್ನೆಲ್ಲ ಸೋರಿಸ್ಕೊಂಡು ಆ ಒಂದು ಸಣ್ಣ ಎಂಜಾಯ್ಮೆಂಟ್ಗೆ ಒದ್ದಾಡ್ತವೆ. ಅದಕ್ಕೋಸ್ಕರನೇ ಎಲ್ಲ ದಾರ್ಶನಿಕರು ನಮ್ಮನ್ನು ಎಚ್ಚರಿಸೋದು ಎಲ್ಲಿಗೆ ಅಂದರೆ, ನೋಡಿ ಅಲ್ಲಿ ವಿವೇಕವನ್ನು ಗಳಿಸ್ಕೊಳ್ಳಿ. ಈ ಜಗತ್ತು ಹೇಗೆ ಮಾಡಿದೆ ಅಂದರೆ, ಆ ಒಂದು ಫ್ಲವರ್, ಒಂದು ಅಟ್ರಾಕ್ಟಿವ್ ಫ್ಲವರ್ ಇಟ್ಟಿರುತ್ತೆ. ಆ ಅಟ್ರಾಕ್ಟಿವ್ ಫ್ಲವರ್ ವಾಸನೆಗೆ ದುಂಬಿ ಹೋಗಿ ಒಳಗಡೆ ಬಿದ್ದು ಬಿಡುತ್ತೆ. ದುಂಬಿ ಹೋಗಿ ಒಳಗೆ ಬಿದ್ದ ತಕ್ಷಣ ಆ ಕಮಲ ಮುಚ್ಕೊಂಡ್ಬಿಡ್ತು, ರಾತ್ರಿ ಆಯಿತು ಅಂತ. ಈ ದುಂಬಿ ತಿಳ್ಕೊಳುತ್ತೆ, ನಾನು ನಾಳೆ ಎದ್ದು ಹೋಗ್ಬಿಡ್ತೇನೆ, ಇಲ್ಲಿರೋ ರಸ ಎಲ್ಲ ಕುಡಿದು ಬಿಡ್ತೇನೆ, ನಾಳೆ ಎದ್ದು ಸೂರ್ಯ ಉದಿಸಿದ ತಕ್ಷಣ ಆಚೆ ಹೋಗ್ಬಿಟ್ಟು ಮತ್ತೆ ನಾನು ನಾಳೆ ಇನ್ನೊಂದು ಕಮಲಕ್ಕೆ ಬಂದು ಮತ್ತೆ ಆ ರಸವನ್ನು ಕುಡಿತೇನೆ ಅಂತ. ಆದರೆ ಏನಾಗುತ್ತೆ, ರಾತ್ರಿ ಆನೆಗಳು ಬರ್ತವೆ ಸರೋವರಕ್ಕೆ ಬಂದು ಆಟ ಆಡಿಕೊಂಡು ಆ ಕಮಲವನ್ನು ಎತ್ತು ದಡಕ್ಕೆ ಹಾಕ್ಬಿಡ್ತವೆ. ಬೆಳಗ್ಗೆ ಎದ್ದರೆ ಆ ಕಮಲ ಅರಳೋದೇ ಇಲ್ಲ. ಈ ರೀತಿ ಯಾದ ವಿವೇಕವನ್ನು ನಾವು ಬೆಳೆಸ್ಕೋಬೇಕು. ನಾನು ಅವಾಗೇ ಹೇಳಿದ್ದೇನೆ, 100% ಎಲ್ಲ ಕಡೆಯೂ ಕಷ್ಟ, 100% ಯಾರೂ ಇರೋದಿಲ್ಲ. ಶ್ರೀರಾಮಕೃಷ್ಣರೇ ಹೇಳ್ತಾರೆ, ಯಾವುದೇ ಒಂದು ಆಭರಣವನ್ನು ಮಾಡಬೇಕು ಅಂದರೆ ಚಿನ್ನದಿಂದ ಏನು ಮಾಡಬೇಕು, ಒಂದಷ್ಟು ಅಲಾಯ್ಸ್ ಹಾಕಲೇಬೇಕಲ್ವ. ಅಲಾಯ್ ಹಾಕದೇನೆ ಬಂಗಾರದಲ್ಲಿ ಆಭರಣವನ್ನು ಮಾಡೋಕ್ಕಾಗಲ್ಲ. ಸರ ಮಾಡಬೇಕು ಅಂದರು, ಇನ್ನು ಬಳೆಗಿಳೆ ಮಾಡಬೇಕು ಅಂದ್ರೆ ಇನ್ನೂ ಅಲಾಯ್ಸ್ ಜಾಸ್ತಿ ಹಾಕಿ. ಹಾಗೆಯೇ ನಾವು ಕೂಡ ಎಲ್ಲರೂ ಕೂಡ ಸನ್ಯಾಸಿಗಳಾಗಿರ್ಬೋದು, ಗೃಹಸ್ಥರಾಗಿರ್ಬೋದು, ನಿಮ್ಮಂಥ ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದೀವಪ್ಪ, ಈ ಒಂದು ಲಾಗ್ ಒಳಗಾಗ್ಬಿಟ್ಟಿದ್ದೇವೆ. ಜಗತ್ತಿನ ಸೃಷ್ಟಿ ಮಾಡಿದಾನಲ್ಲ, ಜಗತ್ತಿನಲ್ಲಿ ಯಾವುದನ್ನು ಕೂಡ ನಾಶ ಮಾಡಲಿಕ್ಕಾಗಲ್ಲ, ಯಾವುದನ್ನು ಕೂಡ ಹೊಸದಾಗಿ ಪಡೆಯೋಕ್ಕಾಗಲ್ಲ, ಹೊಸದಾಗಿ ಎಲ್ಲಿಂದನೂ ತೊಗೊಂಡು ಬರಲಿಕ್ಕಾಗಲ್ಲ. ನಾವೇನು ಮಾಡಬೇಕು ಅಂದರೆ ಕನ್ಸರ್ವ್ ಮಾಡಬೇಕು. ದಿಸ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇವತ್ತು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಕಾರ್ಬನ್ ಫುಟ್ಪ್ರಿಂಟ್ಸ್ನ ಕಮ್ಮಿ ಮಾಡಿ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿನ ಯೂಸ್ ಮಾಡೋಣ ಅಂತ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಬಟ್ ವಾಟ್ ವಿಲ್ ದಿಸ್ ರಿಯಲಿ ಬೆನಿಫಿಟ್ ಯೂನಿವರ್ಸ್? ಸಪೋಸ್ I may not live up to 2050. 2050 everybody is targeting. You will be there. Will you think that these carbon emissions, by reducing and going for an alternative energy, it will reduce? ಅನಿಸುತ್ತಾ ನಿಮಗೆ? ಆಗೋದಿಲ್ಲ. ಅವ್ರು ಹೇಳಿದ್ದು ಕರೆಕ್ಟ್. ಬಿಕಾಸ್ when you try to make this batteries as an alternative to this petrol, ಬ್ಯಾಟ್ರಿ ಮೈನಿಂಗಲ್ಲಿ ದೇರ್ ಆರ್ ವೆರಿ ರೇರ್ ಮಿನರಲ್ಸ್. ಏನು ಮಾಡ್ತಾ ಇದ್ದಾರೆ ಅಂದರೆ, ಹೋಗಿ ಕಾಡಿನಲ್ಲಿ ಆ ಮಿನರಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅರ್ಜೆಂಟೀನಾ, ನಾರ್ತ್ ಆಫ್ರಿಕಾ, ಈಸ್ಟ್ ಆಫ್ರಿಕಾ, ಎವ್ರಿವೇರ್ ದೇ ಆರ್ ಮೈನಿಂಗ್ ದೀಸ್ ಫಾರೆಸ್ಟ್ಸ್. ದ ಫಾರೆಸ್ಟ್ ಗೆಟಿಂಗ್ ಡಿಟೀರಿಯೇಟೆಡ್. ಆ್ಯಂಡ್ ಟು ಪ್ರೋಸೆಸ್ ದೋಸ್ ಮಿನರಲ್ಸ್ ಫಾರ್ ದ ಸೇಕ್ ಆಫ್ ಮೇಕಿಂಗ್ ದ ನ್ಯೂ ಬ್ಯಾಟ್ರೀಸ್ ಈಸ್ 10 times bigger than making generating the energy out of the conventional petroleum. So you cannot make something new in this world. This world is framed in such a way that it will delude us. ನಿಮಗೇನಾದರೂ ಈ ಜಗತ್ತಿಗೆ ಏನಾದರೂ ಉಪಕಾರ ಮಾಡಬೇಕು, ಈ ಜಗತ್ತಿಗೇನಾದರೂ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಹಾಗೆ ನನ್ನ ಆತ್ಮೋದ್ಧಾರ ಮಾಡ್ಕೋಬೇಕು ಅಂತ ಏನಾದರೂ ಇಚ್ಛೆ ಇದ್ದರೆ ಮನಃಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬಹಳ ಇಂಪಾರ್ಟೆಂಟ್. ಕೇವಲ ಈಗಿನ ಕಾಲದ ಯೋಗಾಭ್ಯಾಸ ಅವೆಲ್ಲ ಇದೆಯಲ್ಲ, ಈ ಮೈಸೂರು ಇಸ್ ಅ ಕ್ಯಾಪಿಟಲ್ ಆಫ್ ಯೋಗಾಭ್ಯಾಸ. ಈ ಯೋಗಾಭ್ಯಾಸ ಇತ್ಯಾದಿಗಳನ್ನು ಮಾಡಿಕೊಂಡೇ ನಾನು ಇದನ್ನೆಲ್ಲ ಮಾಡ್ತೀನಿ ಅಂದರೆ, ಈಗ ಇದನ್ನೆಲ್ಲ ಈಗ ಯಾರೋ ತಲೆ ಅಲ್ಲಾಡ್ಸೋದು, ಈ ವೀಲಲ್ಲಿ ನಾನು ಒಂದು ಆಲ್ಟರ್ನೇಟರ್ ಕೊಡ್ತೀನಿ. ಈ ಆಲ್ಟರ್ನೇಟರ್ ಕೊಟ್ಬಿಟ್ಟು ಇಲ್ಲೊಂದು ಬ್ಯಾಟ್ರಿ ಹಾಕ್ತೀನಿ, ಇದನ್ನು ರೀಚಾರ್ಜ್ ಮಾಡ್ತೀನಿ. ಈಗ ಓಡ್ತಾ ಇದೆಯಲ್ಲ, ಸುಮ್ಮನೆ ಓಡ್ತಾ ಇದೆಯಲ್ಲ, 4 ವೀಲ್ ಸುಮ್ಮನೆ ಓಡ್ತಾ ಇದೆಯಲ್ಲ, ಯಾಕೆ ಬಿಡಬೇಕು? ಐ ವಿಲ್ ಮೇಕ್ ರೀಚಾರ್ಜ್ ದಿಸ್ ಬ್ಯಾಟ್ರಿ ಆ್ಯಂಡ್ ದಿಸ್ ರೀಚಾರ್ಜ್ ಬ್ಯಾಟ್ರಿ ಐ ವಿಲ್ ಮೇಕ್ ಇಟ್ ಟು ರನ್ ಮೈ ಇಂಜಿನ್. ಅಲ್ವಾ? ಯಾಕೆ ಮಾಡಬಾರ್ದು ಇದನ್ನು? ದೀಸ್ ಆರ್ ಆಲ್ ಇಮ್ಯಾಜಿನೇಷನ್ಸ್.
ಸಿಂಪ್ಲಿ ಇಮ್ಯಾಜಿನೇಷನ್. ಬಿಕಾಸ್ ನೀವು ಈ ಆಲ್ಟರ್ನೇಟರಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದು ರೆಸಿಸ್ಟೆನ್ಸ್ ಕೊಡುತ್ತೆ. ದಿಸ್ ಫಾರ್ವರ್ಡ್ ಮೋಷನ್ ಈಸ್ ರೆಸಿಸ್ಟೆಡ್ ಬೈ ದಿಸ್ ಆಲ್ಟರ್ನೇಟರ್. ಸೊ ವೆನ್ ಯುವರ್ ಫ್ಯೂಯಲ್ ಈಸ್ ಕನ್ಸ್ಯೂಮ್ಡ್ ಫಾರ್ ದ ಸೇಕ್ ಆಫ್ ಮೂವಿಂಗ್ ದಿಸ್ ವೆಹಿಕಲ್, this fuel is consumed also to run this alternator. So the net effect on making this new type of machine is impossible. ಹಾಗೇನೆ ನೀವು ಯೋಗಾಭ್ಯಾಸ ಮಾಡಿಕೊಂಡು ಪ್ರಾಣಾಯಾಮ ಮಾಡಿಕೊಂಡು ಆ ಎನರ್ಜಿನೆಲ್ಲ ಖುಷಿಯಾಗಿರ್ತೀನಲ್ಲ, ಒಂದಿಷ್ಟು ಮನಃಶಾಂತಿ ಸಿಗುತ್ತಲ್ಲ, ಅದರಲ್ಲಿ ಭೋಗ ವಸ್ತುಗಳು ಈಗಿನ ಫಾರಿನರ್ಸ್ ಎಲ್ಲ ಬಂದು ಭೋಗ ಮಾಡ್ಬೋದಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ಲ, ಜಾಸ್ತಿ ಎನರ್ಜಿ ಸಿಕ್ಬಿಡುತ್ತಲ್ಲ, ಅದನ್ನು ಮಾಡ್ಬೋದಾ? ಆಗೋದಿಲ್ಲ. ಅದನ್ನು ಮುಟ್ಟಿದ ತಕ್ಷಣ ಏನಾಗುತ್ತೆ, ನಿಮ್ಮ ಮನಃಶಕ್ತಿ ಕುಂದಿ ಹೋಗುತ್ತೆ. ಇದೇ ಫಾರ್ಮುಲಾದಲ್ಲಿ ಕುಂದಿ ಹೋಗುತ್ತೆ. ಅದಕ್ಕೋಸ್ಕರ ವಿವೇಕಾನಂದರು ಇಂಥಾದರೂ ಹೇಳಿದ್ದು, ಬೇಡಪ್ಪ, ಜ್ಞಾನವನ್ನು ಬೆಳೆಸ್ಕೋ, ಅದನ್ನು ಚಿತ್ತಶುದ್ಧಿ ಮಾಡ್ಕೋ. ಚಿತ್ತಶುದ್ಧಿಗೆ ಏನು ಮಾಡಬೇಕು? ಚಿತ್ತಶುದ್ಧಿಗೆ ಏನು ಮಾಡಬೇಕು? ಶಂಕರರು ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ, ಚಿತ್ತಸ್ಯ ಶುದ್ಧಯೇ ಕರ್ಮ ಮತ್ತು ವಸ್ತುಪಲಬ್ಧಯೇ ವಸ್ತು ಶುದ್ಧಿ ವಿಚಾರೇಣ ನಕಂಚಿತ್ ಕರ್ಮ ಕೋಟಿಭಿಹಿ. ಈ ರೀತಿ ಭೋಗ ವಸ್ತುಗಳಿಗೋಸ್ಕರ ನೀವು ಮಾಡೋ ಕರ್ಮದಿಂದ ಏನಾಗುತ್ತೆ? ಚಿತ್ತಶುದ್ಧಿ ಉಂಟಾಗೋದಿಲ್ಲ. ಚಿತ್ತಶುದ್ಧಿ ಉಂಟಾಗದೆ ಆ ವಸ್ತು ಅಂದರೆ ಬ್ರಹ್ಮವಸ್ತು, ಆ ಬ್ರಹ್ಮವಸ್ತುವಿನ ವಿವೇಕ, ಬ್ರಹ್ಮವಸ್ತುವನ್ನು ಪಡ್ಕೋಬೇಕು ಅನ್ನೋದು ತಿಳ್ಕೋಬೇಕು. ಬ್ರಹ್ಮವಸ್ತುವನ್ನು ಪಡ್ಕೊಳ್ಳೋದು ಅಂತಂದರೆ ನಿತ್ಯ ವಸ್ತು ವಿವೇಕ. ಅನಿತ್ಯ ವಸ್ತುಗಳಿಂದ ಏನಾಗಿದೆ, ನನಗೆ ದುಃಖ ಬರ್ತಾ ಇದೆ, ಮನಃಶಕ್ತಿ ಹೋಗ್ತಾ ಇದೆ, ವ್ಯಯವಾಗ್ತಾ ಇದೆ, ಅದರಿಂದ ನಾನು ಪಾರಾಗಬೇಕು ಅಂತಂದರೆ ಜ್ಞಾನವನ್ನು ಬೆಳೆಸ್ಕೋಬೇಕು. ಆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕೆ ಈ ಅವಿದ್ಯಾಲೇಶ ವಾಸನೆ ಇರುತ್ತಲ್ಲ, ಈ ವಾಸನೆಗಳು ನೋಡಿದ್ವಲ್ಲ, ಎಷ್ಟೋ ವಾಸನೆಗಳಿರುತ್ತೆ ನಮಗೆ. ಮೈಸೂರು ಪಾಕ್ ತಿನ್ನೋಣ ಅನಿಸುತ್ತೆ, ಸಿನಿಮಾ ನೋಡೋಣ ಅನಿಸುತ್ತೆ. ಈಗ ಮೊಬೈಲಲ್ಲಿ ಉಂಟಾಗಿರೋ ಈ ವಾಸನೆ ಇದೆಯಲ್ಲ, ಮೊದಲೆಲ್ಲ ಎಷ್ಟೋ ಜನ್ಮಗಳು ನಾವು ಮೈಸೂರು ಪಾಕು ಅಂಥದ್ದೆಲ್ಲ ತಿಂದು ಈಗಲೂ ಮೈಸೂರು ಪಾಕ್ ತಿನ್ನಬೇಕು ಅನಿಸುತ್ತೆ. ಈಗ ಈ ಸ್ಮಾರ್ಟ್ಫೋನಿನ ವಾಸನೆ ಅಂಥದ್ದಲ್ಲ, 2-3 ವರ್ಷದಲ್ಲಿ ಬಹಳ ವಾಸನೆ ಆಗಿಬಿಟ್ಟಿದೆ. ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಕಮ್ಮಿ ಆಗ್ತಾಯಿದೆ. ಸೊ ವೆನ್ ಯು ಯೂಸ್ ದಿಸ್ ಅಡ್ವಾನ್ಸ್ಮೆಂಟ್, ಇಂಟೆಲೆಕ್ಚುಯಲ್ ಅಡ್ವಾನ್ಸ್ಮೆಂಟಿಂದ ಮನುಷ್ಯ ವಿಕಾಸವಾದ್ನಲ್ಲ, ಈ ವಿಕಾಸವನ್ನು ನೀವೇನಾದರೂ ಭೋಗವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿಬಿಟ್ರಿ ಅಂದರೆ, ಆ ಭೋಗವಸ್ತುಗಳು ಒಂಥರ ದೆವ್ವದ ಥರ ಆಗ್ಬಿಟ್ಟು ಇನ್ನೂ ಚೆನ್ನಾಗಿ ನಮ್ಮನ್ನು ಕುಗ್ತವೆ. ಬಟ್ಟೆಯಲ್ಲಿ ವಾಷಿಂಗ್ ಮಿಷಿನಲ್ಲಿ ಕುಗ್ದಂಗೆ ಚೆನ್ನಾಗಿ ಕುಗ್ತವೆ. ಇನ್ನೂ ವೀಕ್ ಆಗ್ತೀವಿ, ಬೇಗ ವೀಕ್ ಆಗ್ತೀವಿ. ಮೊದಲಾದರೆ ಒಂದು ದಿವಸದಲ್ಲಿ ವೀಕ್ ಆಗ್ತಿದ್ವಿ, ಇವಾಗ 1 ಗಂಟೆಯಲ್ಲಿ ವೀಕ್ ಆಗ್ತೀವಿ. ಸೊ ಈಗಿನ ಯುವಕರಿಗೆ ಚಾಲೆಂಜಸ್ ಆರ್ ಮೋರ್ ದ್ಯಾನ್ ದಿ ಯೂತ್ಸ್ ಆಫ್ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್. ಪೀರಿಯಡಲ್ಲಿ ಸಿನಿಮಾ ನೋಡಲಿಕ್ಕೂ ಇಲ್ಲ. ಆಮೇಲೆ 70s ಸಿನಿಮಾ ಕ್ಯೂ ನಿಂತ್ಕೊಂಡು ನೋಡಬೇಕಿತ್ತು, ಎಷ್ಟೋ ಸಲ ಟಿಕೆಟ್ ಸಿಗಿದ್ದೇನೆ. ಈಗೇನು ಬೇಕಾಗಿಲ್ಲ, ಈಸಿಯಾಗಿ ಸಿನಿಮಾ ನೋಡ್ಬಿಡ್ಬೋದು. ಈಗಿನ ಕಾಲದ ಯುವಕರಿಗೆ ಚಾಲೆಂಜಸ್ ಆರ್, ಈಗ ನೀವು ಆಶ್ರಮಕ್ಕೆ ಬರೋದೇ ಒಂದು ಚಾಲೆಂಜ್ ಅಲ್ವಾ? ಎಷ್ಟೋ ಚಾಲೆಂಜ್ ಕ್ರಾಸ್ ಮಾಡಿ ಬಂದಿದ್ದೀರ. ಮನೇಲಿ ಯಾಕೆ ಇವತ್ತು ಭಾನುವಾರ ನೀನು ಬೇರೆ ಕಡೆ ಹೋಗಬಾರ್ದು ಅಂತ ಕೇಳ್ತಾರೆ, ಫ್ರೆಂಡ್ಸ್ ಕೇಳ್ತಾರೆ, ಪಿಕ್ನಿಕ್ ಅವ್ರು ಕೇಳ್ತಾರೆ, ಟೂರಿಸ್ಟ್ ಕೇಳ್ತಾರೆ. ಇಲ್ಲ ಬೇಕಾದಷ್ಟು ಬ್ಯಾರಿಯರ್ಸ್ನ ಕ್ರಾಸ್ ಮಾಡ್ಕೊಂಡು ಬಂದಿರ್ತೀರ. ಇಲ್ಲೂ ಕೂಡ ಮನಸ್ಸು ತಮಸ್ಸಿಗೆ ಹೋಗ್ಬಿಡುತ್ತೆ. ಕೇಳ್ತಾ ಇದ್ದಂಗೆ ನಿದ್ದೆ ಬಂದುಬಿಡುತ್ತೆ. ಇದೆಲ್ಲ ಅದಕ್ಕೂ ಜಾಗೃತವಾಗಿರಬೇಕು ಅಂದರೆ ನಮ್ಮ ವಿವೇಕವನ್ನು ಬೆಳೆಸ್ಕೋಬೇಕು. ಈ ವಿವೇಕವಿಲ್ಲದೆ ಮನಃಶಕ್ತಿಗೋಸ್ಕರ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಈಗ ಆ್ಯಂಟಿಥೀಸಿಸ್ ಅದು. ಸುಮ್ಮನೆ ಮನಃಶಕ್ತಿ ಬೇಕು ಅಂತ ನಾವೆಲ್ಲರೂ ಕೇಳ್ಕೊಂಡ್ರೆ, ನಿನಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಯನ್ನು ಒದಗಿಸಿದೆಯಾ? ಅಕ್ಕಿ, ಅನ್ನ, ನೀರು ಎಲ್ಲ ಮಾಡಿದೆಯಾ? ಆದರೆ ಗ್ಯಾಸೇ ಇಲ್ಲಲ್ಲಪ್ಪ, ಬೆಂಕಿನೇ ಹಚ್ಚಿಲ್ವಲ್ಲಪ್ಪ. ಈ ಬೆಂಕಿ ಅನ್ನೋದೇ ವೈರಾಗ್ಯ ಮತ್ತು ವಿವೇಕ. ಈ ವೈರಾಗ್ಯ ಮತ್ತು ವಿವೇಕವನ್ನು ನಾವು ಬೆಳೆಸ್ಕೊಂಡ್ರೆ ಯೋಗ ಶಕ್ತಿ ಚಿತ್ತವೃತ್ತಿ ನಿರೋಧವನ್ನು ವಿವೇಕದಿಂದ ಬೆಳೆಸ್ಕೋಬೇಕು. ಬರೀ ಯೋಗಾಸನ ಮಾಡಿ ಆಗೋದಿಲ್ಲ. ಚಿತ್ತವೃತ್ತಿ ಬೇಕು ಅಂದರೆ ವಿವೇಕ ಮಾಡಬೇಕು. ವಿವೇಕ ಅಂದರೆ ಏನು? ಹೀಗೆ ಹೇಳಿದ್ರಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಅದು ದೊಡ್ಡದಾದರೆ ಈ ಜಗತ್ತಿನಲ್ಲಿ ಏನೂ ಇಲ್ಲಪ್ಪ, ನಶ್ವರವಾದ ವಸ್ತುಗಳೇ ಇರೋದು. ಈ ನಶ್ವರವಾದ ವಸ್ತುಗಳು, ಈ ಹೆಣದಿಂದ ಏನಾದರೂ ಹೆಣವನ್ನು ಭೋಗಿಸಿ ಆನಂದ ಸಿಗುತ್ತಾ? ಸಿಗಲ್ಲ. ಸ್ತ್ರೀ ಕೂಡ ಒಂದು
ಆ ಹೆಣನೇ ಅದು. ಅಲ್ಲಿ ನೀವು ಒಂದು ಎನರ್ಜಿ ಹಾಕ್ಬಿಟ್ಟು ಆನಂದವನ್ನು ಪಡ್ಲಿಕ್ಕೆ ಟ್ರೈ ಮಾಡ್ತಾರೆ ಹೊರತು ನಿಜವಾಗಲೂ ಅಲ್ಲಿ ಇರಲ್ಲ. ಸೊ ಎವ್ರಿಥಿಂಗ್ ಎಸ್ ದಿ ಎಕ್ಸ್ಪೆನ್ಸ್ ಆಫ್ ಅವರ್ ಎನರ್ಜಿ ವಿ ಎಂಜಾಯ್ ಇಟ್. ಇಫ್ ಯು ವಿಡ್ರಾ ದಟ್ ಅಲ್ಲ, ವಿಡ್ರಾ ಮಾಡಿಬಿಡಿ, ನಿಮಗೆ ಅದರಲ್ಲಿರೋ ಅದೇ ಶಬಸುಖ ಅಂದರೆ. ವಿಡ್ರಾ ಮಾಡಿದ ತಕ್ಷಣವೇ ನಿಮಗೆ ಎನರ್ಜಿ ಸಿಗುತ್ತೆ. ನಿಮಗೆ ಎನರ್ಜಿ ಸಿಕ್ಕಿದ ತಕ್ಷಣ ನಿಮ್ಮ ಎನರ್ಜಿಯನ್ನು ವಿಡ್ರಾ ಮಾಡೋಕ್ಕೆ ಪ್ರಕೃತಿ ಟ್ರೈ ಮಾಡುತ್ತೆ. ಹೆಂಗದು? ಈಗ ಒಂದು ಬಾಯ್ಲರನ್ನು ಜಾಸ್ತಿ ಬಾಯ್ಲ್ ಆಗ್ತಾಯಿದೆ ಅಂದ ತಕ್ಷಣವೇ ನೇಚರ್ ಏನು ಮಾಡುತ್ತೆ, ಅದರತ್ತಿರೋ ಎನರ್ಜಿ ಎಲ್ಲ ಕಿತ್ಕೊಳ್ಳೋಣ ಅಂತ ಓಡಿ ಹೋಗಿ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಗಾಳಿ ಬರ್ಸಿ ಮಳೆ ಬರ್ಸಿ ಕಿತ್ಕೊಂಡ್ಬಿಡುತ್ತೆ. ತಣ್ಣಗಾದ್ಮೇಲೆ ಅದ್ರ ಹತ್ರ ಹೋಗುತ್ತಾ? ಮತ್ತೆ ಎಲ್ಲಿ ಹೈಯರ್ ಎನರ್ಜಿ ಇದೆಯೋ ಅಲ್ಲಿ ಹೋಗುತ್ತೆ. ದಿಸ್ ಈಸ್ ನೇಚರ್. ನೀವು ಇನ್ಸುಲೇಟ್ ಮಾಡ್ಕೋಬೇಕು. ನಿಮ್ಮ ಬಾಯ್ಲರಿಂದ ನೀರು, ಬಿಸಿ ಮಾಡಿರೋ ನೀರು ಅದು ಹೋಗಬಾರ್ದು ಅಂತಂದರೆ ಇನ್ಸುಲೇಟ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ವಿವೇಕದಿಂದ, ನಿಮ್ಮ ಮನಃಶಕ್ತಿಯನ್ನು ವಿವೇಕದಿಂದ ಕಾಪಾಡ್ಕೋಬೇಕು. ಕಷ್ಟಪಟ್ಟು ಇಲ್ಲಿ ಬರ್ತೀರಾ, 1 ಅವರ್ ಸ್ಪೆಂಡ್ ಮಾಡ್ತೀರಾ, ಸ್ವಾಮೀಜಿ ಭಜನೆ ಹೇಳ್ಕೊಡ್ತಾರೆ, ಇದು ಮಾಡ್ತಾರೆ, ಸ್ವಾಮಿಗಳು ಯಾರೋ ಬಂದು ಉಪನ್ಯಾಸ ಮಾಡ್ತಾರೆ, ಒಂದಿಷ್ಟು ಮನಃಶಕ್ತಿ ಉಂಟಾಗುತ್ತೆ. ಈ ಉಂಟಾಗಿರುವ ಮನಃಶಕ್ತಿನ ವಿವೇಕ ಎಂಬ ಇನ್ಸುಲೇಟ್ರಿಂದ ಸೀಲ್ ಮಾಡ್ಕೊಳ್ಳದೆ ಮನೆಗೆ ಹೋಯ್ತು ಅಂತಂದರೆ ದಾರಿಯಲ್ಲೇ ಬೈಕಿಂದ ಹೋಗಿ ಮನೆಯಿಂದ ಹೋಗೋಷ್ಟೊತ್ತಿಗೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತೆ. ಅಂಥ ಸನ್ನಿವೇಶಗಳೇ ಎದುರಾಗುತ್ತೆ ನಿಮಗೆ. ಭಾರಿ ಕೇರ್ಫುಲ್ಲಾಗಿರ್ಬೇಕು. ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತಂದರೆ, ನಮ್ಮಲ್ಲೂ IAS ಓದೋ ಹುಡುಗರೆಲ್ಲ ಬಂದಿದ್ದಾರೆ. IAS ಅಂತೆ, ನೀಟ್ ಅಂತೆಲ್ಲ ಓದ್ತಾರೆ. ನಾವು ಪ್ರೆಷರ್ ಆಗ್ತೀವಿ, ಓದಕ್ಕೆ ಬಂದಿದ್ದೀರಾ, ನೀವು ದುಡ್ಡು ಕೊಟ್ಟು ಓದ್ತಾ ಇದ್ದೀರಾ, 16 ಗಂಟೆ ಓದಿ. ಆದರೂ ಕೂಡ ಸಂಡೇ ಔಟಿಂಗ್ ಹೋಗ್ತೀವಿ ನಾವು ಅಂತಾರೆ. ಯಾಕಪ್ಪ ನಿನಗೆ ಸಂಡೇ ಔಟಿಂಗ್? ನೀನೆಲ್ಲ ಕೆಲಸ ಬಿಟ್ಟು ತಂದೆ ತಾಯಿಗಳಿಗೆ ಇನ್ನೂ ಜೋಬ್ ಸುಡ್ತಾ ಇದೆಯಾ? ಡಿಗ್ರಿ ಆಯಿತು, ಕೆಲಸಕ್ಕೆ ಹೋಗೋದು ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ದೊಡ್ಡ ಆಫೀಸರ್ ಆಗು ಒಳ್ಳೆಯದು. ಅದಕ್ಕೆ ತಕ್ಕನಾದ ಪ್ರಿಪರೇಷನ್ ಮಾಡಲಿಕ್ಕೆ ಆಗುವ ಒಂದು ಅಡಚಣೆಗಳು, ಅಂತರಾಯಗಳು, ಅವುಗಳನ್ನ ದೂರ ಹಾಕದೆ ನೀನು IAS ಪಾಸ್ ಆಗಬೇಕು ಅಂದರೆ ಹೇಗೆ? ಆ ಒಂದು ವಿವೇಕವನ್ನು ಬೆಳೆಸ್ಕೋಬೇಕು. ಕೇವಲ ನಮಗೆ ಸುಖ ಬೇಕು, ಆನಂದ ಬೇಕು, ಮನಃಶಕ್ತಿ ಬೇಕು, ಸ್ವಲ್ಪ ಹೊತ್ತು ಆಶ್ರಮದಲ್ಲಿ, ಸ್ವಲ್ಪ ದಿವಸ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರಗಳು, ಆ ಯಜ್ಞ ಯಾಗಾದಿಗಳನ್ನು ಮಾಡಿದ ತಕ್ಷಣವೇ ನನಗೆ ಪರಿಹಾರ ಸಿಗುತ್ತೆ ಅಂದರೆ ಇದು ಶಾಶ್ವತವಾಗಿ ಯಾವ ಪರಿಹಾರವನ್ನು ಕೊಡಲ್ಲ. ಪರಿಹಾರವನ್ನು ಕೊಟ್ಟರೂ ಕೂಡ ಶಾಶ್ವತವಾದದ್ದಲ್ಲ. ಅದರಿಂದ ನಮ್ಮಲ್ಲಿರುವ ಶಕ್ತಿಯನ್ನು ಕಾಪಾಡಿಕೊಂಡು ನಾವು ಆ ಒಂದು ನಿಜವಾದ ಆನಂದವನ್ನು ಪಡೀಲಿಕ್ಕೆ ಈ ವಯಸ್ಸಲ್ಲಿ ನಾವೇ ಬರ್ತಾ ಇರಲಿಲ್ಲ. ನೀವೆಲ್ಲ ಲಕ್ಕಿ. ಯುವರ್ ಪೀಪಲ್ ಆರ್ ಲಕ್ಕಿ ಟು ಕಮ್ ಹಿಯರ್ ಆ್ಯಂಡ್ ಸ್ಪೆಂಡ್ ಯುವರ್ ಲೀಷರ್ ಟೈಮ್ ಇನ್ ದಿಸ್ ವೇ. ಇದು ವೀಕ್ಲಿ ಪ್ಯಾಕ್. ಇದು ಸಂಡೇ ನೀವು ಒಂದು ಸ್ನಾನ ಮಾಡಿಕೊಂಡು 7 ದಿವಸಕ್ಕೆ ಒಂದು ಸಲ ಸ್ನಾನ ಇಟ್ಕೊಂಡಂಗೆ ಇಲ್ಲಿ ಸಿಕ್ಕಿರುವ ಈ ಎನರ್ಜಿ, ಇಲ್ಲಿ ಸಿಕ್ಕಿರುವ ಒಂದು ಪಾಸಿಟಿವ್ ಎನರ್ಜಿನ ಸದಾ ರಕ್ಷಣೆ ಮಾಡಿಕೊಳ್ಳೋ ಅಷ್ಟು. ಮಾನಸ ಸರೋವರ ಥರ ಅದಾಗ ಹೀಗೆ ಇರೋದು. ಅದನ್ನೇ ಪತಂಜಲಿ ಹೇಳ್ತಾನೆ. ಒಂದು 7-8 ಶ್ಲೋಕ ಆದ ತಕ್ಷಣ, 7-8 ಸ್ಟ್ಯಾನ್ಸ್ ಇದು ಮಂತ್ರಗಳಾದ ತಕ್ಷಣ ವೃತ್ತಿಸಾರೂಪ್ಯಂ ಇತರತ್ರ ಅಂದ್ಬಿಡ್ತಾನೆ. ಬೇರೆ ಕಡೆ ಹೋದ ತಕ್ಷಣ ಡೈಲ್ಯೂಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಡ್ತಾನೆ. ಎಲ್ಲಿವರೆಗೂ ಅದು ಹಾಗೇ ಇರುತ್ತೆ ಶಕ್ತಿ, ನಿಗ್ರಹ ಶಕ್ತಿ, ಅಲ್ಲಿವರೆಗೂ ಸುಖವಾಗಿರುತ್ತೆ. ಒಂದು ಸಲ ಹೋದ ತಕ್ಷಣ ಕ್ಲೇಶಗಳು ಉಂಟಾಗುತ್ತೆ ಅಂತ. ಅವಿದ್ಯಾ, ಸ್ಮಿತ, ರಾಗದ್ವೇಷ, ಅಭಿನಿವೇಶ ಇತ್ಯಾದಿಗಳು ನಾವು ಹೇಳ್ಕೊಂತ ಹೋಗ್ತಾನೆ. ಸಾಕಷ್ಟು ಓದಬೇಕು. ನೀವು ಭಗವದ್ಗೀತೆ ಓದಬೇಕು, ವಿವೇಕ ಚೂಡಾಮಣಿ ಓದಬೇಕು, ಟ್ರಾನ್ಸ್ಲೇಷನ್ ಓದಿ, ಸಂಸ್ಕೃತ ಬೇಡ ಅಂದರೆ. ಭಜನೆ ಮಾಡಬೇಕು, ಒಂದಿಷ್ಟು ಜ್ಞಾನ ಯೋಗ ವಿವೇಕಾನಂದರದ್ದು ಓದಬೇಕು. ಈ ರೀತಿ ಓದ್ತಾ ಸ್ವಲ್ಪ ಮುಖ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯ. ನಿಧಾನವಾಗಿ ಹೋಗಬೇಕು. ಇನ್ನೆಷ್ಟು ನಿಮಿಷ ಇದೆ? ನಿಧಾನವಾಗಿ ಮನಸ್ಸನ್ನು ಶನೈರುಪರಮೇತ್ ಅಂತ ಒಂದೇ ಸಲ ಸಾಧ್ಯ ಇಲ್ಲ. ಇನ್ನೂ 20 ಮಿನಿಟ್ಸ್ ಇದೆಯಾ? ಹಾಂ. ಶನೈರುಪರಮೇತ್ ವಿಹಿಜಯ. ನಿಧಾನವಾಗಿ ಮನಸ್ಸನ್ನು ಎಳ್ಕೋಬೇಕು. ಮನಸ್ಸನ್ನು ನಿಧಾನವಾಗಿ, ಮಕ್ಕಳಿಗೆ ಒಂದೇ ಸಲ ಅಲ್ಲೆಲ್ಲ ಆಟ ದೂರ ಇರುತ್ತೆ, ಇನ್ನೇ ಬಾವಿ ಹತ್ರ ಹೋಗಿ ಬೀಳ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ? ಬಿದ್ದೋಗ್ಬಿಡ್ತೀರ, ಬಿಡ್ತಾನೆ ಡಬಕ್ಕತ್ತು. ಅದಕ್ಕೆ ಅವನಿಗೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಎದುರಿಸ್ದೇನೆ. ಇಲ್ವಾ, ಒಂದು ಸ್ಟೆಪ್ ಒಂದು 5 ಸ್ಟೆಪ್ಪು ಅವ್ನು ಬಂದಿದ್ದಾನೆ, ನಾನೇನಾದ್ರು ಓಡೋದ್ರು ಅವ್ನು ವಾಪಸ್ ಓಡೋಲ್ಲ ಅಂತ ಗೊತ್ತಾದ ತಕ್ಷಣ ಹೋಗಿ ಗಬಕ್ಕಂತ ಹಿಡ್ಕೋಬೇಕು. ಈ ಮನಸ್ಸಿಗೂ ಅಷ್ಟೇ, ನಿಧಾನವಾಗಿ ವರ್ತುಲವಾಗಿ ಸುತ್ಕೊಂಡು ಬರ್ತಾ ಇರುತ್ತೆ. ಅದನ್ನು ನಿಧಾನಕ್ಕೆ ಹಿಡಿಬೇಕು. ಅದಕ್ಕೆ ಸ್ಟ್ರಾಂಗ್ ಕರೆಂಟ್ ಡೋಸ್ ಅಂದರೆ ವಿವೇಕ.
ಅದಕ್ಕೋಸ್ಕರ ಹೇಳಿದ್ದು ವಿವೇಕ ಏನು ಅಂದರೆ, ನಾನು ಆತ್ಮವಸ್ತು, ನಾನು ಈ ಜಗತ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಈ ಜಗತ್ತು ನಮ್ಮನ್ನು ಎಳೆಯೋಕ್ಕೆ ರೆಡಿಯಾಗಿ ನಿಂತಿದೆ. ಇದಕ್ಕೆ ನಾನು ತಕ್ಷಣವೇ ಹಿಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಒಂದು ದೊಡ್ಡ ಈ ದಾರಾ ಸಿಂಗ್ ಥರ ಇರ್ತಾನೆ, ಅವನನ್ನು ಹಿಡ್ಕೊಂಡು ಹೊಡೆಯೋಕ್ಕಾಗತ್ತಾ? ಹೊಡೆಯೋಕ್ಕಾಗಲ್ಲ. ನಾನು ಫಸ್ಟು ಊಟ ಮಾಡಬೇಕು, ನಾನು ಸ್ವಲ್ಪ ಮಸಲ್ಸ್ ಬೆಳೆಸ್ಕೋಬೇಕು, ಎಕ್ಸಸೈಸ್ ಮಾಡಬೇಕು, ಆಮೇಲಿಂದ ಅವನಿಗೆ ಹೊಡೆಯೋಕ್ಕೆ ಹೋಗಬೇಕು. ಹಾಗೆ ಈ ಪ್ರಪಂಚದಲ್ಲೂ ಅಷ್ಟೇ, ಮನಃಶಕ್ತಿಯನ್ನು ಗಳಿಸಿಕೊಳ್ಳದೆ ನಾವು ಪ್ರಪಂಚದ ಜೊತೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಧಾನಕ್ಕೆ ಮನಃಶಕ್ತಿಯನ್ನು ಗಳಿಸಿಕೊಂಡು, ಅಮ್ಮ ನೀನೇ ಪವರ್ಫುಲ್, ನೀನೇ ಪವರ್ಫುಲ್ಲು, ನೀನೇ ಪವರ್ಫುಲ್ಲು ಅಂತ ಸುಮ್ಮನೆ ಜಪ ಮಾಡ್ತಾ ಮಾಡ್ತಾ ಆಮೇಲಿಂದ ಒಂದು ಶಕ್ತಿ ಸಿಕ್ಕ ಮೇಲೆ ಈ ಜಗತ್ತನ್ನು ಎದುರಿಸಬೇಕು. ಅದಕ್ಕೋಸ್ಕರನೇ ವಿವೇಕಾನಂದರಿಗೂ ನಾಗಮಾಯಾಶನಿಗೂ ಡಿಫೆನ್ಸ್. ವಿವೇಕಾನಂದರು ಹೇಗೆ ಬೆಳೆದರು ಅಂದರೆ, ಮಾಯಾಬಲೆಯನ್ನು ಕಿತ್ತಿ ಹೋಗುವ ಹಾಗೆ ಕಿತ್ತುಕೊಂಡು ಹೋಗ್ಬಿಟ್ರು. ಅದೇ ನಾಗಮಹಾಶಯ ಅಷ್ಟು ಆ ಬಲೆಯ ರಂಧ್ರಕ್ಕಿಂತ ಚಿಕ್ಕವನಾಗಿ ಅದರಿಂದ ಆಚೆ ಹೋಗ್ಬಿಟ್ಟ ಅಂತ. ಎರಡು ಶರಣಾಗತರಾಗಿ ಭಗವಂತನಲ್ಲಿ, ಅವನ ಶಕ್ತಿ ಶರಣಾಗತರಾಗಿ ಅವನ ಶಕ್ತಿಯನ್ನು ಆಶ್ರಯಿಸಿ ಮಾಯೆಯಿಂದ ಹೋಗೋದು. ಇಲ್ಲ, ನಮ್ಮ ಮನಃಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಈ ಒಂದು ದುಃಖಮಯವಾದ ಈ ಜಗತ್ತಿನಿಂದ ಆಚೆ ಹೋಗೋದು. ಎರಡೂ ಕೂಡ ಮಾರ್ಗವೇ. ನೀವು ಯಾವ ರೀತಿ ಇದ್ದೀರಾ ಆ ರೀತಿ. ನೀವು ಧೈರ್ಯವಾಗಿದ್ದೀರಾ, ಒಂದು ಪುರುಷ ಪ್ರಕೃತಿಯವರಾಗಿದ್ದೀರಾ ಅಂದರೆ ವಿವೇಕಾನಂದ ರೀತಿ ಹೋಗಿ. ಇಲ್ಲ, ನನಗೆ ಸ್ವಲ್ಪ ಕಷ್ಟ ಇದೆ, ಅದೆಲ್ಲ ನಾನು ಡಿಪೆಂಡಬಲ್ ಟೈಪ್ ಆಫ್ ನೇಚರ್ ಅಂತಂದರೆ ನಾಗಮಹೇಶನ ರೀತಿ ಹೋಗಿ. ಯಾರ ರೀತಿ ಹೋದರೂ ಸರಿ, ತಪ್ಪಿಸ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಸಿಕ್ಕಾಕಬಾರ್ದು. ಸಿಕ್ಕಿ ಹಾಕಿಕೊಂಡು ತಕ್ಷಣ ಒಂದು ವಾಪಸ್ ಬರೋಷ್ಟು ತಾಕತ್ತಿರಬೇಕು. ಸಿಕ್ಕಿ ಹಾಕಿಕೊಂಡು ಅಲ್ಲೇ ಸಾಯೋ ಒಂದು ಸ್ಥಿತಿಗೆ ಇದ್ದರೆ ಭಾಳ ಲೋ ಲೆವೆಲ್ ಆಫ್ ಕ್ರಿಯೇಚರ್ಸ್ ನಾವು. ಸಿಕ್ಕಿ ಹಾಕಿಕೋತಾ ಇದ್ದೀವಿ, ಬೆಂಕಿ ಮುಟ್ಟಿ ನಾನು ಕೈ ಸುಟ್ಕೋತಾ ಇದ್ದೀನಿ ಅಂತ ಗೊತ್ತಾದ ಮೇಲೂ ಬೆಂಕಿ ಮುಟ್ಟೋದು ದಡ್ಡತನ. ಬೆಂಕಿ ಮುಟ್ಟಿ ಆಯಿತು, ಗಾಯ ಆಯಿತು, ಆಯಿಂಟ್ಮೆಂಟ್ ಹಚ್ಕೊಂಡಿದ್ದಾಯಿತು, ಮತ್ತೆ ಬೆಂಕಿ ಮುಟ್ಟಬಾರ್ದು. ಎರಡನ್ನೂ ಕೂಡ ಕಂಬೈನ್ ಮಾಡಿಕೊಂಡು ನೀವು ಏನಾದರೂ ಇದು ಮಾಡಿದ್ರೆ ಖಂಡಿತ ನೀವು ಇಲ್ಲಿ ಬರೋದು ಸಕ್ಸಸ್.